ಬೆಂಗಳೂರು ಉತ್ತರ ವಲಯ ಎಸಿ ಕಿರಣ್ಗೆ ಈಗ ಒಂದು ದೊಡ್ಡ ಶಾಕ್ ಎದುರು ಹಾಕಿದೆ. ಎಸಿ ಕಿರಣ್ಗೆ ಬೆವರಿಳಿಸಿದ್ದಾರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನಿದ್ದಾರೆ. ಯಾಕಂದ್ರೆ ಎಸಿಗಳ ಒಂದು ಮೀಟಿಂಗ್ ಕರೆದಿದ್ರು, ನಿನ್ನೆ ಬನ್ನಿ ಅಂತ ಹೇಳಿದ್ರು, ಇವತ್ತು ಬಂದಿದ್ದಾರೆ. ಆ ಒಂದು ಮೀಟಿಂಗ್ನಲ್ಲಿ ಬೆಂಗಳೂರು ಉತ್ತರ ವಲಯದ ಎಸಿ ಕಿರಣ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಎಸಿ ಕಿರಣ್ಗೆ ಬೆವರಿಳಿಸಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು. ಎಲ್ಲ ಎಸಿಗಳನ್ನು ಮೀಟಿಂಗ್ ಕರೆದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಸಿ ಕಿರಣ್ಗೆ ಜಾಡಿಸಿದ್ದಾರೆ ಸಚಿವರು. ನಿಮಗೆ ಎಷ್ಟು ಜನ ಏಜೆಂಟ್ ಇದ್ದಾರೆ, ಆ ಪೈಕಿ ಅಧಿಕೃತ ಏಜೆಂಟರು ಯಾರು, ಅಧಿಕೃತ ಏಜೆಂಟರ್ನನ್ನ ಜನ ಭೇಟಿಯಾಗಲಿ ಅಂತ ಹೇಳ್ತಾರೆ. ನೀವು ನನಗೆ ಸಿಗಲ್ಲ ಅಂದ್ರೆ ಇನ್ನೂ ಜನಕ್ಕೆ ಏನು ಕತೆ, ಜನರ ಒಂದು ಕತೆ ಏನು. ಸಭೆಯಲ್ಲಿ ಬೆಂಗಳೂರು ಉತ್ತರ ಎಸಿಗೆ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಸಿ ಕಿರಣ್ ವಿರುದ್ಧ ಸಭೆಯಲ್ಲಿ ಸಚಿವರು ಕೆಂಡಾಮಂಡಲವಾಗಿದ್ದಾರೆ. ಉತ್ತರ ಎಸಿ ಕಿರಣ್ ವಿರುದ್ಧ ಸಚಿವರಿಗೆ ಸಾಲು ಸಾಲು ದೂರುಗಳು ಬಂದಿತ್ತಂತೆ. ಈ ಸಂಬಂಧ ಇಂದು ಸಭೆಯಲ್ಲಿ ಎಸಿಗೆ ಸಚಿವರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ, ಏನು ಮಾಡ್ತಾ ಇದ್ದೀರಿ ಅಂತ. ಉತ್ತರ ಎಸಿ ಕಚೇರಿಯಲ್ಲಿ ಬ್ರೋಕರ್ಗಳ ಮೂಲಕ ಕಿರಣ್ ಆಟ ಆಡ್ತಿದ್ರು ಎನ್ನುವಂತಹ ಒಂದು ಆರೋಪ ಇತ್ತು. ಉತ್ತರ ಎಸಿ ಕಿರಣ್ ಆಟೋಟಕ್ಕೆ ಮಿನಿಸ್ಟರ್ ಬ್ರೇಕ್ ಹಾಕಿದ್ದ. ಬೆಂಗಳೂರು ಉತ್ತರ ವಲಯದ ಎಸಿ ಕಿರಣ್ಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಸಚಿವರು ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು ಬ್ರೋಕರ್, ನಿಮ್ಮ ಪೈಕಿ ಎಷ್ಟು ಜನ ಏಜೆಂಟ್ರುಗಳಿದ್ದಾರೆ, ಏನು ಎತ್ತ, ಅದರಲ್ಲಿ ಅಧಿಕೃತವಾಗಿ ಇರೋರು ಯಾರು ಅಂತ ಹೇಳಿ ಪ್ರಗತಿ ಪರಿಶೀಲನಾ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಕ್ವಶನ್ ಮಾಡಿರುವಂಥದ್ದು ಕಂದಾಯ ಸಚಿವರು. ನಿಮಗೆ ಎಷ್ಟು ಜನ ಏಜೆಂಟ್ರು ಇದ್ದಾರೆ, ಅದರಲ್ಲಿ ಅಧಿಕೃತವಾಗಿ ಯಾರಿದ್ದಾರೆ, ಅಧಿಕೃತ ಏಜೆಂಟರ್ನನ್ನು ಜನರ ಭೇಟಿಯಾಗಿ ಬಿಡಲಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ನೀವು ನನಗೆ ಸಿಗಲ್ಲ ಅಂದರೆ ಇನ್ನು ಜನಕ್ಕೆ ಏನು ಸಿಗ್ತೀರಾ, ಜನರ ಕತೆ ಏನು. ಸಭೆಯಲ್ಲಿ ಬೆಂಗಳೂರು ಉತ್ತರ ಎಸಿಗೆ ಸಚಿವರು ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ಎಸಿ ಕಿರಣ್ ಕುಮಾರ್ ಪದರಗುಟ್ಟು ಹೋಗ್ಬಿಟ್ಟಿದ್ದಾರೆ. ಏನು ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಸಚಿವರು ಅಂತ. ಯಾಕಂದ್ರೆ ಅವ್ರ ವಿರುದ್ಧ ಸಾಲು ದೂರುಗಳು ಕೇಳಿ ಬಂದಿದ್ವು ಕೆಲವೊಂದು ವಿಚಾರಗಳಲ್ಲಿ. ಹೀಗಾಗಿ ಅದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ಅವರು ನಿನ್ನೆನೇ ಹೇಳಿದ್ರು, ಎಸಿಗಳ ಜೊತೆ ಮೀಟಿಂಗ್ ಮಾಡಬೇಕು, ಎಲ್ಲರೂ ಬನ್ನಿ ಅಂತ ಅವರಿಗೆಲ್ಲರೂ ಕೂಡ ಹೇಳಿದ್ರು. ಹೀಗಾಗಿ ಅವರ ಒಂದು ಆದೇಶದ ಮೇರೆಗೆ ಎಲ್ಲ ಎಸಿಗಳು ಕೂಡ ಪ್ರಗತಿ ಪರಿಶೀಲನಾ ಸಭೆಗೆ ಹಾಜರಾಗಿದ್ರು. ಆ ಸಭೆಯಲ್ಲಿ ಹಾಜರಾಗಿದ್ದಂತಹ ಎಸಿ ಕಿರಣ್ಗೆ ಚೆನ್ನಾಗಿ ಕ್ಲಾಸ್ ತಗೊಂಡು, ಯಾಕೆ ಅವರೇ ಅಂದರೆ ಅವರ ಮೇಲೆ ಸಾಲು ದೂರುಗಳು ಕೇಳಿ ಬಂದಿದ್ವು. ಜನರು ಹೇಳಿದರು, ಕೆಲವೊಂದು ಏಜೆಂಟ್ಗಳನ್ನ ಇಟ್ಕೊಂಡು ಇವರು ಎಲ್ಲೋ ಒಂದು ಕಡೆ ಲಂಚ ತೆಗೆದುಕೊಳ್ಳೋದು ಅಥವಾ ಮತ್ತೊಂದು ಸರಿಯಾದ ರೀತಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ನೀವು ನನಗೆ ಸಿಗ್ತಾ ಇಲ್ಲ ಸರಿಯಾಗಿ ಅಂದರೆ ಜನರ ಕತೆ ಏನು ಸ್ವಾಮಿ ಅಂತ ಕ್ವಶನ್ ಮಾಡಿದ್ದಾರೆ ಸಭೆಯಲ್ಲಿ ಬೆಂಗಳೂರು ಉತ್ತರ ಎಸಿಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಎಸಿ ಕಿರಣ್ ವಿರುದ್ಧ ಕೆಂಡಾಮಂಡಲ ಒಂದು ಸ್ವಲ್ಪ ಕೋಪದಲ್ಲೇ ಬೈದಂತೆ ಕಾಣ್ತಾ ಇದೆ. ಉತ್ತರ ಎಸಿ ಕಿರಣ್ ವಿರುದ್ಧ ಸಚಿವರಿಗೆ ಸಾಲು ಏನು ದೂರುಗಳು ಬಂದಿದ್ವಲ್ಲ, ನೋಡಿ ಇವರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅದು ಇದು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೀತಾ ಇತ್ತು. ಹೀಗಾಗಿ ಅದರಲ್ಲಿ ಕೇಳಿದ್ದಾರೆ ಪ್ರಶ್ನೆ, ಯಾಕೆ ಈಗ ಮಾಡ್ತಾ ಇದ್ರಿ ನೀವು ಅಂತ. ಉತ್ತರ ಹೋಗ್ಲಿ, ಯಾರಾದ್ರೂ ಅಫಿಷಿಯಲ್ ಏಜೆಂಟ್ ಆದ್ರೂ ಅಂತ ಅನೌನ್ಸ್ ಮಾಡಿ, ಯಾರು ಅಫಿಷಿಯಲ್ ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ. ಆಕ್ಚುಲಿ ಸರ್, ಇವನ್ ಆಫೀಸ್ ಅಲ್ಲಿ ಹೆಂಗೆ ಅಂದ್ರೆ ಎಸಿ ಅವ್ರು ಗೊತ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಲ್ಲಿ ಅಲ್ಲಿ ಯಾರಿದ್ದಾರೆ ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ದೇ ವಿಲ್ ನೋ ಹೂ ಟು ಅಪ್ರೋಚ್. ಬಿಕಾಸ್ ಈಗ ಯಾರು ಏಜೆಂಟ್ ಅಂತ ನಮ್ಗೆ ಕನ್ಫ್ಯೂಷನ್. ಈಗ ನಮ್ಮ ಆಫೀಸೇ ನಿಮ್ಗೆ ಯಾವ ಏಜೆಂಟ್ಗೆ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗ್ಲಿ. ನೀವಂತೂ ಸಿಗೋದಿಲ್ಲ, ನೀವು ಫೋನಿಗೂ ಸಿಗೋದಿಲ್ಲ, ಫಿಸಿಕಲ್ ಆಗಿನೂ ಸಿಗಲ್ಲ. ನಿಮ್ ಪರವಾಗಿ ಯಾರನ್ನಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ, ವಿ ವಿಲ್ ಅಪ್ರೋಚ್ ದೆಮ್ ಓನ್ಲಿ. ನಂದೇ ಪರಿಸ್ಥಿತಿ ಹಿಂಗಿರೋವಾಗ ಇನ್ನ ಜನಗಳದ್ದು ಏನ್ ಪರಿಸ್ಥಿತಿ ಆಗತ್ತೆ. ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ, ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ. ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕೆ ತಯಾರು ಇಲ್ಲ, ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ. ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ, ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ, ಮೂವರ್ನ ಇಡ್ತೀರಾ ಇಡಿ, ಅಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ. ಅಷ್ಟೇ ನಾನು ಹೇಳ್ತಾ ಇರೋದು, ಬೇರೇನಿಲ್ಲ. 2.5 ತಿಂಗಳಲ್ಲಿ 30 ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ. ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಇದೀವಿ ನಾವು? 1730 ಪೆಂಡಿಂಗ್ ಇಟ್ಕೊಂಡು 30 ಕೇಸ್ ಡಿಸ್ಪೋಸಲ್ ಇನ್ 2.5 months.
ಸರ್ ಯಲಹಂಕ ಮಾಡಿ ಪಿಒ ಮಾಡಿರೋದನ್ನ ಟ್ರಾನ್ಸ್ಫರ್ ಆಗಿದೆ. ಸೊ ಹಾಗಾಗಿ ಆರ್ಡರ್ಸ್ ಮಾಡಕ್ಕಾಗಿಲ್ಲ. ಆಯ್ತು, ಅದು ಬಿಟ್ಟು ಇನ್ನೂ 1500 ಕೇಸ್ ಇದೆ. ಪಿಒ ಆಗಿರೋದು, ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ 1500 ಕೇಸ್ ಇದೆ. ಸರ್ ಈ ಮಂತ್ ಅಲ್ಲಿ ಮಾಡ್ತೀನಿ. ಶೋಧ ಕೊಡ್ಬೇಕು ಸರ್. ನಿಜವಾಗೂ ನಿಮ್ಗೆ ಸರ್ ದಿಸ್ ಮಂತ್ ಐ ಆಮ್ ಸರ್ಪ್ರೈಸ್ಡ್. ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ. ಹಾಗಾದ್ರೆ ಐ ಮಸ್ಟ್ ಕಮೆಂಡ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡುಪ್ಲಿಸಿಟಿ. ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು? ಎನಿವೇ ಬಿಡಿ, ನಾನು ಆಯ್ತು. ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್. ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್. ಯು ವಿಲ್ ಸಿ. ರೈಟ್, ಬಿಡಿ, ಮಾತಾಡಿ ಎಲ್ಲಾರ್ದು ಟೈಮ್ ಯಾಕೆ ವೇಸ್ಟ್ ಮಾಡೋಣ. ಅಂಡ್ ಸುಮ್ಮನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೇನು ಸಿಗೋದಿಲ್ಲ. ನನ್ನ ಕೆಲಸ ಆಗ್ತದೆ. ಎಸಿಗೆ ಚೆನ್ನಾಗಿ ಬ್ರೇಕ್ ತಗೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಸಾಕು ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಫೋನ್ ಕಾಲಲ್ಲಿದ್ದಾರೆ. ಕೃಷ್ಣ ಅವರೇ, ಏನಿದು ಕೃಷ್ಣ ಬೈರೇಗೌಡ ಅವರು ಕಿರಣ್ ಎಸಿ ಕಿರಣ್ಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಸಾಕಷ್ಟು ದೂರು ಬಂದಿತ್ತಂತೆ. ಏನಿದ್ರು ವಿಚಾರ? ಮತ್ತಷ್ಟು ಮಾಹಿತಿಯನ್ನು ನೀಡೋದಾದ್ರೆ. ಇವತ್ತು ರಾಜ್ಯದ ಎಲ್ಲಾ ಎಸಿಗಳ ಜೊತೆ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ವಿಕಾಸದಲ್ಲಿ ಕೂಡ ಸಭೆ ಮಾಡ್ತಾ ಇದ್ದಾರೆ. ಆದ್ರೆ ಸಭೆ ಆರಂಭವಾಗ್ತಿದ್ದಂತೆ ಉತ್ತರ ವಲಯ ಎಸಿ ಕಿರಣ್ಗೆ ಹಿಗ್ಗಾಮುಗ್ಗಾ ಜಾಡಿಸುವಂತ ಪ್ರಯತ್ನವನ್ನ ಕಂದಾಯ ಸಚಿವರೇ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಉತ್ತರ ದಕ್ಷಿಣ ಎಸಿ ಕಚೇರಿಗಳಂದ್ರೆ ಅಲ್ಲಿ ಬ್ರೋಕರ್ಗಳ ಅಡ್ಡ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಎಸಿ ಇದ್ದಂತ ಪ್ರಮೋದ್ ಪಾಟೀಲ್ಗೂ ಕೂಡ ಸಾಕಷ್ಟು ಬಾರಿ ಜಾಡಿಸುವಂತ ಪ್ರಯತ್ನವನ್ನ ಕಂದಾಯ ಸಚಿವರು ಕೂಡ ಮಾಡಿದ್ರು. ಆದ್ರೆ ಈಗ ಬಂದಿರುವಂತ ಕಿರಣ್ ಕೂಡ ಆಟೋಟೋಪ ಜಾಸ್ತಿ ಆಗ್ತಾ ಇದೆ. ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಸಿಗುವಂತ ಪ್ರಯತ್ನ ಎಸಿ ಕಿರಣ್ ಅವರಿಂದ ಕೂಡ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಹೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆ ಕೂಡ ಆಗಿತ್ತು. ಕಳೆದ 1 ತಿಂಗಳ ಹಿಂದೆ ಇದೇ ಕಿರಣ್ ವಿರುದ್ಧ ಫ್ರೀಡಂ ಟಿವಿ ಕೂಡ ನಿರಂತರವಾದ ವರದಿಯನ್ನ ಕೂಡ ಮಾಡಿತ್ತು. ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ, ಬ್ರೋಕರ್ಗಳ ಮೂಲಕ ಕಿರಣ್ ಆಟೋಟೋಪ ಮುಂದುವರ್ಸ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ದೂರುಗಳನ್ನ ಕೂಡ ಫ್ರೀಡಂ ಟಿವಿ ಮುಂದೆ ನೊಂದಂತ ಸಾರ್ವಜನಿಕರು ಕೂಡ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದೇ ಇವತ್ತು ಸಭೆ ಆರಂಭ ಆಗಿದೆ ಎಲ್ಲಾ ಎಸಿಗಳ ಜೊತೆ. ಅದೇ ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಉತ್ತರ ವಲಯ ಎಸಿ ಆದಂತ ಕಿರಣ್ ಅವರನ್ನೇ ಜಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗ್ತಾ ಇದೆ ಎಸಿ ಕಿರಣ್ ಅವರು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಎಷ್ಟು ಆಟೋಟೋಪ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಅವರ ಅಕ್ರಮವನ್ನ, ಅವರ ಬ್ರೋಕರ್ಗಳ ಅಡ್ಡೆಯನ್ನ ನೇರವಾಗಿ ಸಭೆಯಲ್ಲಿ ಬಿಚ್ಚಿಡುವಂತ ಪ್ರಯತ್ನವನ್ನ ಮಿನಿಸ್ಟ್ರೇ ಕೂಡ ಮಾಡಿದ್ದಾರೆ. ಅವರೇ ನೇರವಾಗಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನೀವು ಎಷ್ಟು ಜನ ಬ್ರೋಕರ್ನ ಇಟ್ಕೊಂಡಿದ್ದೀರಾ, ಆ ಬ್ರೋಕರ್ಗಳ ಒಬ್ಬರ ಹೆಸರನ್ನ ಹೇಳಿ ಅವರನ್ನ ಜನರು ಭೇಟಿ ಮಾಡಲಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಬೆಂಗಳೂರು ಉತ್ತರ ವಲಯ ಎಸಿ ಕಚೇರಿಯಲ್ಲಿ ನಡೀತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈಗ ಸಚಿವರೇ ಕೂಡ ಎಂಟ್ರಿ ಆಗಿದ್ದಾರೆ. ಬೆಂಗಳೂರಿನ ಉತ್ತರ ವಲಯದಲ್ಲಿ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು, ಬ್ರೋಕರ್ಗಳ ಆಟವನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಹಿತಾದೃಷ್ಟಿಯಿಂದ ಸಚಿವರು ಕಿರಣ್ ಅವರಿಗೆ ಜಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಎಷ್ಟೋ ಬಾರಿ ಜನಸಾಮಾನ್ಯರು ಹೋದಂತ ಸಂದರ್ಭದಲ್ಲಿ ಎಸಿ ಕಿರಣ್ ಒಬ್ಬ ಎಸಿ ಆಗಿ ಕೆಲಸ ಮಾಡ್ತಾ ಇಲ್ಲ, ಒಬ್ಬ ಬ್ರೋಕರ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದು ಇದು ಸಂಬಂಧಪಟ್ಟಿದ್ದು ನಾವು ಕೂಡ ಎಷ್ಟೋ ಬಾರಿ ಎಸಿ ಕಿರಣ್ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಯಾರಿಗೂ ಕೂಡ ಸಾರ್ವಜನಿಕ ಸಿಕ್ಕುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಪತ್ರಕರ್ತರಿಗೂ ಕೂಡ ಒಂದು ತಾಳ್ಮೆಯಿಂದ ಮಾತಾಡುವಂತ ಪ್ರಯತ್ನ ಕೂಡ ಯಾವತ್ತು ಎಸಿ ಕಿರಣ್ ಅವರು ಕೂಡ ಮಾಡಿಲ್ಲ. ಹೀಗಾಗಿ ಇವತ್ತು ಸಭೆಯಲ್ಲಿ ಎಸಿ ಕಿರಣ್ ಅವರ ಅಕ್ರಮ ಏನಿದೆ, ಅವರ ಬ್ರೋಕರ್ಗಳ ದಂಧೆ ಏನಿದೆ, ಅದು ಸಭೆಯಲ್ಲಿ ಕೂಡ ಇವತ್ತು ಬಹಿರಂಗ ಆಗಿದೆ. ಹೀಗಾಗಿ ಕಂದಾಯ ಸಚಿವರು ಯಾವ ರೀತಿ ಎಸಿ ಕಿರಣ್ ಮೇಲೆ ಕ್ರಮ ತೆಗೆದುಕೊಳ್ತಾರೆ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಜೇಂದ್ರ ಕುಮಾರ್ ಕಟಾರಿ ಕೂಡ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಎಸಿ ಕಿರಣ್ ಅವರ ಮೇಲೆ ಕೂಡ ನೋಡಬೇಕಾಗಿರುವಂತದ್ದು. ಕೃಷ್ಣ ಅವರೇ, ಈ ಒಂದು ಕಂದಾಯ ಇಲಾಖೆಯಲ್ಲಿನೇ ನಾವು ನೋಡೋದಾದ್ರೆ ಸಾಕಷ್ಟು ಭ್ರಷ್ಟಾಚಾರಗಳು ಹೊರಗೆ ಬರ್ತಾ ಇದೆ. ನಮ್ಮ ಫ್ರೀಡಂ ಟಿವಿ ಕೂಡ ನಿರಂತರವಾಗಿ ಪ್ರಸಾರ ಮಾಡ್ತಾ ಇತ್ತು. ನಿನ್ನೆ ತಾನೇ DDLR ಕುಸುಮಲತಾ ಅವರ ಒಂದು ವಿಚಾರ ಕೂಡ ನಾವು ಪ್ರಸಾರ ಮಾಡಿದ್ವಿ. ಹೀಗಾಗಿ ಎಲ್ಲ ಒಂದು ವಿಚಾರಗಳು ಅವ್ರ ಗಮನಕ್ಕೆ ಬಂದೇ ಈ ರೀತಿ ಮೀಟಿಂಗ್ ಕರೆದ್ರ ಅಂತ? ನಿರಂತರವಾಗಿ ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಜಕ್ಕೂ ಯಾರು ಕೂಡ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡಿಲ್ಲ. ಒಂದ್ ಕಡೆ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. 2.5 ವರ್ಷದ ಅವಧಿಯಲ್ಲಿ ಒಂದ್ ಕಡೆ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಇಲಾಖೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು, ಅಕ್ರಮವನ್ನು ನಿಯಂತ್ರಣ ಮಾಡಬೇಕು, ಅಧಿಕಾರಿಗಳನ್ನ ಹತೋಟಿಗಿರಬೇಕಂತ ನಿರಂತರವಾಗಿ ಪ್ರಯತ್ನವನ್ನ ಮಾಡಿದ್ದಾರೆ. ಎಷ್ಟೋ ಬಾರಿ ತಾಲೂಕು ಕಚೇರಿಗಳಿಗೆ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಸಿ ಕಚೇರಿಯಲ್ಲಿ
ಖುದ್ದಾಗಿ ಭೇಟಿ ಮಾಡಿ ಎಸಿಗಳ ಅಕ್ರಮವನ್ನ ಬಿಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಷ್ಟೋ ಎಸಿಗಳ ವಿರುದ್ಧ FIR ಅನ್ನ ಮಾಡಿಸಿ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಕಳೆದ 15 ದಿನದ ಹಿಂದೆ ಕೂಡ ಇದೇ ಫ್ರೀಡಂ ಟಿವಿ ಕೂಡ ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ತಹಸೀಲ್ದಾರ್ ಮಮತಾ ವಿರುದ್ಧ ಲಂಚ ಕಾಂಡದ ವಿರುದ್ಧ ಭ್ರಷ್ಟಾಚಾರವನ್ನು ಸಂಬಂಧಪಟ್ಟಂತೆ ನಿರಂತರವಾಗಿ ಆಡಿಯೋ ಸಮೇತ ಸಾಕ್ಷ್ಯ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಕೂಡ ತನಿಖೆಗೆ ಕೂಡ ಆದೇಶವನ್ನ ಕೂಡ ಮಾಡಿದ್ರು. ಆದ್ರೆ ತನಿಖೆಗೆ ಆದೇಶ ಮಾಡಿದ್ರು ಮಮತಾ ವಿರುದ್ಧ ಇಲ್ಲಿವರೆಗೂ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರನೂ ಕೂಡ ಮಾಡಿಲ್ಲ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂತ ರಾಜೇಂದ್ರ ಕುಮಾರ್ ಕಟಾರಿಯವರು ಕೂಡ ಮಾಡಿಲ್ಲ. ಬೆಂಗಳೂರು ನಗರ DC ಆದಂತ ಜಗದೀಶ್ ಅವರು ಕೂಡ ಕೇವಲ ಮೌನವನ್ನ ವಹಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈಗ ಮತ್ತೆ ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಎಸಿ ಕಿರಣ್ ವಿರುದ್ಧ ಕೂಡ ಭಾರಿ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದೆ. ಬ್ರೋಕರ್ ಮೂಲಕ ಬ್ರೋಕರ್ನ ಇಟ್ಕೊಂಡು ಭಾರಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರೆ ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಎಸಿ ಮೇಲೆ ಎಂದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಅದು ನಿಜಕ್ಕೂ ಕೂಡ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೃಷ್ಣ ಬೈರೇಗೌಡ ಅವರೇ ಹಾಕಿದ್ದಾರೆ ಸಚಿವರು. ಹೀಗಾಗಿ ಅವರು ಇದೆಲ್ಲವನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಬೇಕು. ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಕಾನೂನು ರೀತಿ. ಯಾಕಂದರೆ ಭ್ರಷ್ಟಾಚಾರ ಏನು ಹೆಚ್ಚಾಗ್ತಾ ಇದೆ ಅದು ಅವರ ಗಮನಕ್ಕೂ ಕೂಡ ಬಂದರೆ ಅಥವಾ ಬಂದಿದ್ದರೆ ಅದರ ಬಗ್ಗೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು, ಆ ಒಂದು ಕ್ರಮ ಬೇರೆ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಪಾಠ ಆಗಬೇಕು. ಆ ರೀತಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಕ್ರಮವನ್ನು ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಫ್ರೀಡಂ ಟಿವಿಯ ಕಳಕಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.